ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಹೊಸ ಲಾಗ್ಗೆ ಸ್ವಾಗತ. ಏನಪ್ಪ ಇವನು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೇನೆ ಅನ್ಕೊಂಡ್ರ, ಏನು ಇಲ್ಲ, ಸ್ವಲ್ಪ ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಫ್ರೆಂಡ್ಸ್ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮನೆ ಹತ್ರನೇ ಇದ್ರೆ ಅದೇ ಟೆನ್ಷನ್, ಅದೇ ನೋವು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಫ್ರೆಂಡ್ ರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ನೋಡಿದ್ರೆ ಲಾಕ್ ಆಗಿತ್ತು. ಮೇಲೆ ಆದ್ರೂ ಇದಾರ ಅಂತ ಹೋಗಿ ನೋಡಿದೆ, ಅಲ್ಲೂ ಇರ್ಲಿಲ್ಲ. ಮಾರುತಿ ಒಬ್ಬ ಇದ್ದ. ಸರಿ, ಎಲ್ಲೋಗಿದ್ದಾರೆ ಅಂತ ಕೇಳಿದ್ರೆ ಬೇಗೂರ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ರು. ಅವನ್ನ ಎತ್ತಾಕೊಂಡು ನಾವು ಹೋಗಿದ್ದೆ ಸೀದಾ ಬೇಗೂರ್ಗೆ. ರಮೇಶ ಏನೋ ಬಟ್ಟೆ ತಗೊಂಡಿದ್ನಂತೆ, ಅದನ್ನ ಫಿಟ್ಟಿಂಗ್ ಮಾಡ್ಸಕ್ಕೆ ಅಂತ ಇಲ್ಲಿ ಬಂದಿದ್ರಂತೆ. ಹೇಗೋ ಇವತ್ತು ಸಂಡೇ ಅಲ್ವಾ ಮಚ್ಚ, ಸ್ಪೆಷಲ್ ಮಾಡೋಣ ಏನಾದ್ರು ಅಂತ ಅಂದ ಮುರಳಿ. ಸರಿ ಮಚ್ಚ, ಆಯ್ತು, ಚಿಕನ್ ತಗ ಅಂತ ಹೇಳ್ದೆ. ಯಾಕಂತ ಹೇಳಿದ್ರೆ ನಾನೇ ನಿಮ್ಗೆ ಸ್ಪೆಷಲ್ ಆಗಿ ಏನಾದ್ರು ಒಂದು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ಕೊಡ್ತೀನಿ ಅಂದೆ. ಸರಿ ಆಯ್ತು ಮಚ್ಚ, ತಗೊಂಡಿದ್ದೀನಿ, ಅದಕ್ಕೆ ಏನೆಲ್ಲ ಬೇಕು ಬಾ, ಕರ್ಕೊಂಡು ಹೋಗ್ತೀನಿ ಅಲ್ಲಿ ತಗೋ ಅಂದ. ಸರಿ ಅಂತ ಹೇಳ್ಬಿಟ್ಟು ಅವ್ನ್ ಕರ್ಕೊ ಬಂದಿದ್ದೆ. ಅವ್ರು ಯಾವಾಗ್ಲೂ ಇಲ್ಲೇ ತರಕಾರಿ ಸೊಪ್ಪು ತಗೊಂತಾ ಇರ್ತಾರಂತೆ, ಅದಕ್ಕಾಗಿ ಅವ್ರು ಇಲ್ಲೇ ಕರ್ಕೊ ಬಂದ್ರು. ತರಕಾರಿ ಮತ್ತೆ ಅದ ಏನೇನ್ ಬೇಕು ಅದಕ್ಕೆಲ್ಲ ತಗೊಳ್ಳೋಣ ಅಂತ. ಹಾಗೆ ಇಲ್ಲಿ ನೋಡಿ ಮುರಳಿ ಮತ್ತೆ ಮಾರುತಿ ತರಕಾರಿ ಎಲ್ಲ ಹೇಗೆ ಆಯ್ಕೊಂತ ಇದ್ದಾರೆ ಅಂತ. ಹೆಂಗಸ್ರು ಹಿಂಗ್ ಆಯ್ಕೊಳ್ಳಲ್ಲ. ಇಲ್ಲಿ ನೋಡಿದ್ರೆ ನಮ್ ರಮೇಶ್ ಅಣ್ಣ ಒಂದ್ 10 ಸಲ ಪ್ಯಾಂಟ್ ಇಟ್ಕೊಂಡು ಚೆನ್ನಾಗೈತಾ ನೋಡ್ತಾ ಇದ್ದ. ಇಲ್ಲಿ ಈ ಕಡೆ ನೋಡಿ ನಮ್ಮ ಮುರಳಿ ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ರೆಡಿ ಮಾಡಕ್. ಅಷ್ಟ್ರಲ್ಲಿ ನಾನು ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನೋಡಿದ್ರೆ ಕರೆಂಟೇ ಹೋಗೈತೆ. ಈ ಜನರೇಷನ್ ಅಲ್ಲಿ ಅಕ್ಕಪಕ್ಕ ಇದ್ರೂನು ಹೆಲ್ಪ್ ಮಾಡೋದೇ ಕಷ್ಟ ಆಗಿದೆ. ಅಂತದ್ದು ಇವ್ರ ಮನೆ ಓನರು ಕರೆದ್ಬಿಟ್ಟು, ಸರಿಯಪ್ಪ UPS ಅಲ್ವಾ ಅವ್ರದ್ದು, ಮಿಕ್ಸಿಗೆ ಹಾಕೊಡ್ತೀನಿ ಬಾ ಅಂತ ಕರೆದ್ರು. ಸರಿ ಆಯ್ತು ಅಂತ ನಾವು ಮಿಕ್ಸಿಗೆ ಹಾಕ್ಸ್ಕೊಂಡು ರಿಟರ್ನ್ ಬರುವಾಗ ಇವ್ನು ನೋಡಿದ್ರೆ ಫುಲ್ ಗೊರಕೆ ಹೊಡ್ದ. ನಾವು ಇದನ್ನ ಓದ್ನೋ ಅಂತ ಚೆಕ್ ಮಾಡೋಣ ಅಂತ ಹೋದ್ವಿ. ಬದುಕವನಾ? ಚಿಕನ್ ವಾಸನೆ ಬಂದಿರ್ಬೇಕು. ಚಿಕನ್ ವಾಸನೆಗೆ ಅವನೇ ಎದ್ದೊಳ್ತಾನೆ ಬಿಡು ಅಂತ ಹೇಳ್ಬಿಟ್ಟು ನಾನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂತ ಇದ್ದೆ. ಈ ಕೋಳಿ ಪಂದ್ಯ ಇದ್ದಾಗ ಹೆಂಗೆ ಕೋಳಿಗಳು ಜಗಳ ಆಡ್ತಾವೋ ಅದೇ ರೀತಿ ನಮ್ ಜಗಳನು ಸ್ಟಾರ್ಟ್ ಆಯ್ತು. ಇಲ್ಲಿ ನಾವು ಕೋಳಿ ಪಂದ್ಯ ಆಡ್ಕೊಂಡಿದ್ರೆ ಅಲ್ಲೊಬ್ಬ ಅವನ್ ಫೀಲಿಂಗ್ ಅಲ್ಲಿ ಅವನೇ ಇದ್ದ. ನಮ್ಮ ಮಾರುತಿ ಅದು ಯಾವ ಫೀಲಿಂಗ್ ಹೋಗಿದ್ನೋ ಗೊತ್ತಿಲ್ಲ, ಅದೇ ಫೀಲಿಂಗ್ ಅಲ್ಲಿ ಆಮ್ಲೆಟ್ ಹಾಕಕ್ ಹೋದ್ರೆ ಆ ಆಮ್ಲೆಟು ಫೀಲಿಂಗ್ ಹೋಗ್ಬಿಟ್ಟೈತೆ. ನೋಡಿ ಹೇಗಾಗಿದೆ ಅಂತ. ಚಿಲ್ಲಿ ಚಿಕನ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಡ್ರೈ ಆಗಕ್ಕೆ, ಈಗೆಲ್ಲ ರೆಡಿ ಆಗಿತ್ತು. ಹಾಗಾಗಿ ಈಗ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಈಗ ನೋಡಿ ಅದ್ ನೋಡ್ತಾ ಇದ್ರೇನೆ ಹಂಗೆ ಬಾಯಲ್ಲಿ ನೀರು ಇರ್ತಾ ಇದೆ. ಹಾಗೆ ರೆಡಿ ಆದ್ಮೇಲೆ ಮುರಳಿ ಮತ್ತೆ ರಮೇಶ ಬಡಿಸ್ಕೊಂಡು ತಿಂತಾ ಇದ್ರು. ಹಾಗೆ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಮುರಳಿ, ಟೇಸ್ಟ್ ಹೇಗಿತ್ತು? ಸೂಪರ್ ಆಗಿದೆ. ನಿಜ ಹೇಳು. ಪ್ರಾಮಿಸ್ ಸೂಪರ್ ಆಗಿದೆ. ನೀನು ಟೇಸ್ಟ್ ಹೇಗಿದೆ? ಚೆನ್ನಾಗೈತೆ. ಸೇಮ್ ಹೆಂಗೆ ಹೋಟೆಲಲ್ಲಿ ಮಾಡ್ತಾರೆ ಅದೇ ಥರ ಮಾಡಿದೀಯಾ? ಚೆನ್ನಾಗಿದೆಯಾ? ನಿಜ ನಿಜ. ಏನಪ್ಪ ನೋಡಿದ್ರಲ್ಲ ಟೇಸ್ಟು ಹೇಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸು. ನಾನಂತೂ ಟೇಸ್ಟ್ ಮಾಡಿಲ್ಲ. ಏನ್ರಿ ಮಂದಿ ಇಷ್ಟು ಚೆನ್ನಾಗಿ ಮಾಡ್ತೀರಾ ಚಿಕನು? ಹಾಂ, ಏನ್ರಿ ಮಂದಿ ಇಷ್ಟು ಚೆನ್ನಾಗಿ ಮಾಡ್ತೀರಾ ಚಿಕನ್? ಏನೋ ಎಲ್ಲ ಯೂಟ್ಯೂಬ್ ಪ್ರಭಾವ. ಬಟ್ ಕೆಲವರು ಯೂಟ್ಯೂಬ್ ನೋಡಿದ್ರೂ ಚೆನ್ನಾಗಿ ಬರಲ್ಲ. ಆದರೆ ಅದೇನೋ ಕೆಲವರು ಅಂತಾರಲ್ಲ ಕೈ ಚಲಕ ಅಂತ, ಆ ಥರ ಏನೋ ಮಾಡಿದ್ದೀವಿ. ಇನ್ನೊಂದೇನು ಅಂದರೆ ನಮ್ಮ ಸ್ಕೂಲ್ ಲೈಫಲ್ಲಿದ್ದಾಗ ನಾನು ಈ ಥರ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡ್ತಿದ್ದೆ. ಚಿಕನ್ ಎಲ್ಲ ತೊಗೊಂಡೋಗಿ ಒಂದು ಕಡೆ ಮಾಡಿ ಕೂತ್ಕೊಂಡು ಅದೆಲ್ಲ ಎಂಜಾಯ್ ಮಾಡ್ತಿದ್ದೆ. ಬಟ್ ಆ ಲೈಫು ಈಗ ಇವರಿಂದ ನನಗೆ ಸಿಕ್ಕಿದೆ. ಯಾಕಂದರೆ ನಮ್ಮ ಬಾಂಡಿಂಗ್ ಹಂಗೆ ಇದೆ. ಈ ಒಂಥರ ಚಿಕ್ಕ ಮಕ್ಕಳ ಥರ ಆಟ ಆಡೋದು, ಒಬ್ರಿಗೊಬ್ರು ರೇಗಿಸ್ಕೊಳ್ಳೋದು, ಅದೇ ರೀತಿ ನಾವು ಜಾಲಿಯಾಗಿ ಎಂಜಾಯ್ ಮಾಡೋದು. ಮತ್ತು ಮುನ್ಸು ಕೋಪ ಎಲ್ಲ ಒಂಥರ ಹೇಗೆ ಅಂದರೆ ನಾವು ಅವಂದ್ಯಾವೂರು ಗೊತ್ತಿಲ್ಲ ನನಗೆ. ಬಟ್ ಆದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಒಟ್ಟಾಗಿ ಒಂದು ಪರಿಚಯ ಆಗಿರೋ ಅಂಥದ್ದು. ಆ ಥರ ನಮ್ಮ ಲೈಫು ಅಲ್ಲಿ ಅನುಭವದಲ್ಲಿ ಬರೆದಿರಬೇಕು, ಇಂಥ ಫ್ರೆಂಡ್ಸ್ ನಿಮಗೆ ಲೈಫಲ್ಲಿ ಸಿಗ್ತಾರೆ ಅಂತ. ಅದು ಬರೆದಿದ್ರೆ ಮಾತ್ರ ಋಣ ಯಾವತ್ತೂ ಕಳಿಯೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಆ ಥರ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದೇ ಥರ ನಮ್ಮ ಲೈಫ್ ಲಾಂಗ್ ಅಷ್ಟೇ. ಕೆಲವು ಜಗಳ, ಮುನಿಸು, ಕೋಪ ಎಲ್ಲ ಬಂದೇ ಬರ್ತದೆ, ಸಹಜ. ಬಟ್ ಅದು ಮೀರಿನೂ ಒಂದು ಮಾತಾಡ್ಸೋದಂಥದ್ದು ಇರೋದಿಲ್ಲ. ಅದು ಫ್ರೆಂಡ್ಶಿಪ್ ಅಂದರೆ ನಿಜವಾದ ಫ್ರೆಂಡ್ಶಿಪ್ಪು. ನಿಜ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ.